ಇಂದಿನಿಂದ ಕಾವೇರಲಿದೆ ವಿಧಾನಸಭಾ ಅಧಿವೇಶನದ ಅಖಾಡ. ಡಿಕೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಇನ್ನು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿಯಲಿದ್ದು ಬಿಜೆಪಿ ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಲಿಕ್ಕೂ ಕೂಡ ಮುಂದಾಗಿದ್ದು ಇವತ್ತು ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಡಿಕೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಅದರ ಮೊದಲ ಭಾಗವಾಗಿ ಬಿಜೆಪಿ ಇವತ್ತು ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿಯಲಿದೆ. ಇನ್ನು ಬಿಜೆಪಿ ಶಾಸಕರು ಮತ್ತು ಪರಿಷತ್ ಸದಸ್ಯರು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದು ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಇಂದು ಬೆಳಗ್ಗೆ 9 ಗಂಟೆಗೆ ನಡೆಯಲಿರುವಂತಹ ಬಿಜೆಪಿಯ ಪ್ರತಿಭಟನೆ, ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯಲು ಬಿಜೆಪಿ ಪ್ಲಾನ್ ಮಾಡ್ತಾ ಇದ್ದು ಸದನದ ಹೊರಗೂ ಒಳಗೂ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದೆ. ಅಧಿವೇಶನದಲ್ಲಿ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯಲು ನಿರ್ಧಾರವನ್ನು ಮಾಡಲಾಗಿದೆ. ಡಿಕೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇದ್ದು ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ಹಾಗಾಗಿ ಇವತ್ತು ಅಧಿವೇಶನದಲ್ಲಿ ಗದ್ದಲ ಕೋಲಾಹಲವೇ ಏರ್ಪಡುವ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಇವತ್ತು ಬಹುಶಃ ಇಂದಿನಿಂದ ಶುರುವಾಗಲಿದೆ ಅಧಿವೇಶನದಲ್ಲಿ ಮತ್ತಷ್ಟು ಮಗದಷ್ಟು ಕೋಲಾಹಲ ಏರ್ಪಡುವಂಥ ಸಾಧ್ಯತೆಗಳು. ಸೊ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಬಿಜೆಪಿ ಯಾವ ರೀತಿ ಒಂದು ಕಡೆ ಆಡಳಿತಾರೂಢ ಸರ್ಕಾರದ ಮೇಲೆ ಮುಗಿಬೀಳಬಹುದು, ಯಾವ ರೀತಿ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗಬಹುದು ಇವತ್ತು ಸದನ, ಅದರ ಜೊತೆಗೆ ಸದನದ ಹೊರಗೆ ಮತ್ತೆ ಒಳಗೂ ಕೂಡ ಪ್ರತಿಭಟನೆ ನಡೆಸುವಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿ ಮುಂದಾಗಲಿದೆ ಅಂತ. ವಸಂತ್, ಹೌದು, ಇವತ್ತು ಸದನ 2 ದಿನಕ್ಕೆ ಕಾಲಿಟ್ಟಿರುವಂತದ್ದು. ಪ್ರಮುಖವಾಗಿ ಇವತ್ತು ಸಭಾಪತಿ ಮತ್ತು ಸಭಾಧ್ಯಕ್ಷರ ಚುನಾವಣೆ ನಡೆಯುವಂಥದ್ದು. ಇವತ್ತು ಯಾರ ಸಭಾಪತಿ ಆಗ್ತಾರೆ ಮತ್ತೆ ಯಾರ ಸಭಾಧ್ಯಕ್ಷರ ಅಧಿಕೃತವಾಗಿ ಯಾರು ಆಗ್ತಾರೆ ಎಂಬುದು ಕೂಡ ಇವತ್ತು ನಿರ್ಣಯ ಆಗುವಂಥದ್ದು. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರತ್ಯೇಕವಾಗಿ ತಮ್ಮ ಮೀಟಿಂಗ್ ಅನ್ನ ಮಾಡಿರುವಂತದ್ದು, ತಮ್ಮ ಶಾಸಕರುಗಳ ಮೀಟಿಂಗ್ ಈಗಾಗಲೇ ಮಾಡಿರುವಂತದ್ದು. ಅವರು ಒಂದು ಹಂತದ ನಿರ್ಧಾರಕ್ಕೆ ಯಾವೆಲ್ಲ ವಿಚಾರಗಳನ್ನು ಸದನದಲ್ಲಿ ಚರ್ಚೆ ಮಾಡಬೇಕು, ಸರ್ಕಾರವನ್ನು ಯಾವ ರೀತಿ ಕಟ್ಟಾಕ್ಬೇಕು ಮತ್ತು ಮುಜುಗರಕ್ಕೆ ಸಿಲುಕಿಸಬೇಕು ಎಂಬ ನಿರ್ಣಯ ಬಗ್ಗೆ ಈಗಾಗಲೇ ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆದಿದ್ದು, ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂತದ್ದು. ಪ್ರಮುಖವಾಗಿ ಇತ್ತೀಚೆಗೆ ಆಗಿರುವಂತಹ ವಿಚಾರಗಳನ್ನ ಇಟ್ಕೊಂಡೇ ಸರ್ಕಾರವನ್ನು ಮುಜುಗರಕ್ಕೆ ಮತ್ತೆ ಕಟ್ಟಾಕ್ಬೇಕೆಂಬ ನಿರ್ಣಯಕ್ಕೆ ಬಂದಿರೋದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಹೆಸರು ಕೇಳಿ ಬಂದಿತ್ತು. ಆಗ ಅವರು ತಮ್ಮ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದನ್ನೇ ಈಗಲೂ ಕೂಡ ಅಸ್ತ್ರವಾಗಿ ಮಾಡ್ಕೊಳ್ಬೇಕೆಂಬ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿರೋದು. ಪ್ರಮುಖವಾಗಿ ಹಾಗೇನು ನಾಗೇಂದ್ರ ಮೇಲೆ ಹಗರಣದ ಆರೋಪ ಕೇಳಿ ಬಂದಿತ್ತು, ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಸಚಿವ ಸ್ಥಾನ ಕೊಟ್ಟಿರೋದ್ರಿಂದ ಅದನ್ನ ಪ್ರಮುಖವಾದ ಅಸ್ತ್ರವನ್ನ ಮಾಡ್ಕೊಳ್ಬೇಕು ಎಂಬ ನಿರ್ಧಾರಕ್ಕೆ ಈಗ ಬಿಜೆಪಿ ನಾಯಕರು ಬಂದಿರೋದು. ಅವರ ರಾಜೀನಾಮೆಗೆ ಒತ್ತಾಯಿಸಿ ಸದನದ ಒಳಗೂ ಮತ್ತು ಹೊರಗೂ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನ ನಡೆಸಿರೋದು. ಅಂದ್ರೆ ಒಬ್ಬ ಹಗರಣ ಹೊತ್ತಿರುವಂತಹ ಆರೋಪಿಗೆ ಈ ರೀತಿಯಾದ ಸಚಿವ ಸ್ಥಾನ ಕೊಡೋದು ಸರಿಯಲ್ಲ ಎಂಬ ಒತ್ತಾಯಿಸಿ ಅವರ ರಾಜೀನಾಮೆ ಪಡ್ಲೇಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಅಂದ್ರೆ ಸೋಮವಾರದಿಂದ ನಡೆಯುವಂತಹ ಅಧಿವೇಶನ ಮತ್ತಷ್ಟು ಕಾವೇರುವ ಸಾಧ್ಯತೆ ಇರುವಂತದ್ದು. ಅವತ್ತು ಎಲ್ಲವೂ ಕೂಡ ಚರ್ಚೆಗೆ ಇರುವಂತದ್ದು ವಸಂತ್. ಹೀಗಾಗಿ ಸದನದವರೆಗೂ ಕೂಡ ಒಂದು ಹೋರಾಟಕ್ಕೆ ಮತ್ತು ಒಂದು ಪಾದಯಾತ್ರೆಗೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಸಿದ್ಧತೆಯನ್ನು ನಡೆಸಿದ್ದಾರೆ. ಒಂದು ವೇಳೆ ರಾಜೀನಾಮೆ ಪಡೆಯದೇ ಇದ್ರೆ ಮುಂದಿನ ಅಧಿವೇಶನ ಮುಗಿಯೋಷ್ಟರೊಳಗೆ, ಅಂದ್ರೆ ಈ ಅಧಿವೇಶನ ಮುಗಿಯೋದ್ರೊಳಗೆ ಒಂದು ಪಾದಯಾತ್ರೆಯನ್ನು ಕೂಡ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವಂತದ್ದು. ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಪ್ರಮುಖವಾಗಿ ಇತ್ತೀಚೆಗೆ ಏನು ಬೆಳೆ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ, ಮತ್ತೆ ಅದೇ ರೀತಿ ಬಿಳ್ತಿ ಟೌನ್ಶಿಪ್ ವಿಚಾರದಲ್ಲೂ ಕೂಡ ಸರ್ಕಾರವನ್ನ ಕಟ್ಟಾಕೋದಕ್ಕೆ ಬಿಜೆಪಿ ನಾಯಕರು ತೀರ್ಮಾನ ಮಾಡಿರುವಂತದ್ದು ವಸಂತ. ಮಾರುತಿ, ಹಾಗೆ ಲೈನ್ ನಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.